ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೂಡ. ಹೊಸದಾಗಿ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನುತ್ತಾ ಒಳ್ಳೆ ಮಾತಾಡಿ ಅಂತ ಅನ್ನೋ ಗಾದೆ ಇದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಒಳ್ಳೆಯದನ್ನೇ ಮಾಡಲಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ 18 ಶ್ಲೋಕ ಮಾತ್ರ ಹೇಳಿದ್ದೆ. 19ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಘೋಷ ಧಾರ್ತರಾಷ್ಟ್ರಣಂ ಹೃದಯಾನಿ ವೆದ್ಯರಾಯತು ನಭಶ್ಚ ಪೃಥ್ವೀಯಂ ಚೈವ ತುಮುಲೋ ವೆನುನಾದಯನ್. ಆ ಶಂಖಗಳ ಧ್ವನಿಯು ಭೂಮಿ ಆಕಾಶಗಳನ್ನು ವ್ಯಾಪಿಸಿ ದುರ್ಯೋಧನಾದಿಗಳ ಹೃದಯವನ್ನು ಭೇದಿಸಿತು. ಅತ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾಂತೆ ಧನುರುದ್ಯಂ ಪಾಂಡವಃ. ಋಷಿಕೇಶಂ ತದವಾಕ್ಯಂ ಇದಮಃ ಮೈಪತೆ. ಅನಂತರ, ಹೇ ಕುರುರಾಜ, ಕಪಿಧ್ವಜನಾದ ಅರ್ಜುನನು ಯುದ್ಧಕ್ಕಾಗಿ ಸಿದ್ಧನಾಗಿರುವ ದುರ್ಯೋಧನಾದಿಗಳನ್ನು ನೋಡಿ ತಾನು ತನ್ನ ಬಿಲ್ಲನ್ನು ತೆಗೆದುಕೊಂಡು ಶ್ರೀಕೃಷ್ಣನಿಗೆ ಹೀಗೆಂದನು. 21. ಅರ್ಜುನ ಉವಾಚ. ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತಾಂ ಯಾವದೇತಾನಿರೀಕ್ಷೇಹಂ ಯೋಧು ಕಾಮನವಸ್ಥಿತಾನ್ ಕೈಮರ್ಯ ಸಹ ಯೋಧ್ಯವಂ ಆಸ್ಮೀನ ರಣ ಸಮುದ್ಯಮೇ. ಅರ್ಜುನನು ಹೀಗೆಂದನು. ಹೇ ಅಚ್ಯುತ, ಈ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು. ಈ ಯುದ್ಧರಂಗದಲ್ಲಿ ಯಾರು ನನ್ನೊಂದಿಗೆ ಯುದ್ಧ ಮಾಡಲು ಬಯಸಿ ಬಂದಿರುವರೋ, ನಾನು ಯಾರೊಂದಿಗೆ ಯುದ್ಧ ಮಾಡಬೇಕಾಗಿದೆಯೋ ಅವರನ್ನು ಪರೀಕ್ಷಿಸಿ ನೋಡುವೆನು. ಯೋಸ್ತ್ಯಮಾನಾನವೇಕ್ಷೇಹಂ ಯಾ ಏತೇತ್ರ ಸಮಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕಿತ್ಸವಃ. ದುಷ್ಟಚಿತ್ತವುಳ್ಳ ದುರ್ಯೋಧನನಿಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಯುದ್ಧಸನ್ನದ್ಧರಾಗಿ ಇಲ್ಲಿಗೆ ಬಂದವರನ್ನು ನಾನು ನೋಡಬಯಸುತ್ತೇನೆ. ಈಗ ನೆಕ್ಸ್ಟ್ 24. ಸಂಜಯ ಉವಾಚ. ಏವೋ ಮುಕ್ತ ಋಷಿಕೇಶ ಗುಡಾಕೇಶನ ಭಾರತ ಸೇನೆಯೋರು ಭಯೋರ್ಮಧ್ಯೆ ಸ್ಥಾಪಯತ್ವ ರಥೋತ್ತಮ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚೇತಾನ್ ಸಮವೇತಾನ್ ಕುರುನಿತಿ. ಸಂಜಯನು ಹೇಳಿದನು. ಏ ಧೃತರಾಷ್ಟ್ರ, ಈ ವಿಧವಾಗಿ ಹೇಳಿದ ಅರ್ಜುನನ ಮಾತನ್ನು ಶ್ರೀಕೃಷ್ಣನು ಕೇಳಿ ಭೀಷ್ಮ ದ್ರೋಣ ಮೊದಲಾದ ಪ್ರಮುಖರ ಎದುರಿಗೆ ಎರಡೂ ಸೇನೆಗಳ ಮಧ್ಯದಲ್ಲಿ ಉತ್ತಮವಾದ ರಥವನ್ನು ನಿಲ್ಲಿಸಿ, ಹೇ ಅರ್ಜುನ, ಯುದ್ಧಕ್ಕೆ ಸೇರಿರು ಈ ಕೌರವರನ್ನು ನೋಡು ಎಂದು ಹೇಳಿದನು. ತತ್ರ ಪಶ್ಯತು ಸ್ಥಿತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮುತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಂಕಿಸ್ತದಂ ಶೇಶ್ವರಾನ್ ಸುಹೃದಶ್ಚವೋ ಸೇನೆಯೋರ್ಭಯೋರಪಿ ತಾನ್ ಸಮೀಕ್ಷ ಸಾ ಕೌಂತೆಯ ಸರ್ವಾನ್ ಬಂಧುನಾ ವಾಸ್ತಿವಾನ್ ಕೃಪಾಯ ಪರಾವಿಷ್ಣೋ ವಿಷಿ ದನಿದಂ ಬ್ರವೀತ್. ಅರ್ಜುನನು ಅಲ್ಲಿಂದ ತಂದೆಯರು, ಅಜ್ಜಂದಿರು, ಗುರುಗಳು, ಸೋದರ ಮಾವಂದಿರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಗೆಳೆಯರು ಮೊದಲಾದ ಸಂಬಂಧಿಕರನ್ನು, ಹಾಗೆಯೇ ಮಾವಂದಿರು, ಉಪಕಾರಿಗಳು ಈ ರೀತಿ ಎರಡೂ ಸೇನೆಯಲ್ಲಿ ಕಂಡು ಹೆಚ್ಚು ಕನಿಕರವಾದ ಆವೇಶವನ್ನು ಹೊಂದಿ ವಿಷಾದದಿಂದ ಈ ಮಾತನ್ನು ಹೇಳಿದನು. 28. ಅರ್ಜುನ ಉವಾಚ. ದುಷ್ಟೇಹಂ ಸ್ವಜನಂ ಕೃಷ್ಣ ಯುಸ್ತಂ ಸಮಪಸ್ಥಿತಂ. 29. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುದ್ಧಿ ವೇಪದುಶ್ಚ ಶರೀರಮೇ ರೋಮಾರ್ಶ್ಚ ಜಯತೆ. ಗಾಂಡೀವಂ ಸಂಸೃತತೆ ಹಸ್ತಾತ್ ತ್ವಕೈವ ಪರಿದಹತೆ ನಾಚ ಶಕ್ನೋಮ್ಯವಸ್ಥಾಂ ಭ್ರಮತೀವ ಚಾಮೇ ಮನಃ. ಅರ್ಜುನನು ಹೇಳಿದನು. ಕೃಷ್ಣ, ಯುದ್ಧ ಮಾಡುವುದಕ್ಕಾಗಿ ನೆರೆದಿರುವ ಈ ನನ್ನವರನ್ನು ನೋಡಿ ನನ್ನ ಅವಯವಗಳು ಸೊರಗುತ್ತಿವೆ, ಬಾಯಿ ಒಣಗುತ್ತಿದೆ, ನನ್ನ ಮೈಯಲ್ಲಿ ನಡುಕ ರೋಮಾಂಚನ ಉಂಟಾಗುತ್ತಿದೆ. ಗಾಂಡೀವಂ ಕೈಯಿಂದ ಜಾರಿ ಬೀಳುತ್ತಿದೆ, ಚರ್ಮವು ಸುಟ್ಟು ಹೋಗುತ್ತಿದೆ, ನಿಲ್ಲಲು ಸಹ ಶಕ್ತಿ ಇಲ್ಲ, ಮನಸ್ಸು ಭ್ರಮೆ ಪಡುತ್ತಿದೆ. ಹೀಗೆ 30 ಶ್ಲೋಕಗಳು ಕಂಪ್ಲೀಟ್ ಆಗಿದೆ. ಇನ್ನೂ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ. ಧನ್ಯವಾದಗಳು.